ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದ ಅತಿ ಎತ್ತರದ ಪರ್ವತ ಯಾವುದು, ಅದು ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಾ? ಜಿಟಿ ಜಿಟಿ ಮಳೆಯ ನಡುವೆ ಮಂಜು ಮುಸುಕಿದ ವಾತಾವರಣದಲ್ಲಿ ಆ ಪರ್ವತವನ್ನು ಏರೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಮಜಾ ಕೊಡುವ ಅನುಭವ. ಕಳೆದ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಚಂದ್ರದ್ರೋಣ ಪರ್ವತದ ಸಾಲಲ್ಲಿರೋ ದತ್ತಪೀಠಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿನ ಮಾಣಿಕ್ಯಧಾರಾ ಜಲಪಾತವನ್ನು ಕೂಡ ನೀವು ನೋಡಿದ್ರಿ. ಈಗ ನಾವು ರಾಜ್ಯದ ಅತಿ ಎತ್ತರದ ಪರ್ವತವನ್ನು ಏರೋಣ. ಅದು ಬೇರೆ ಯಾವುದೂ ಅಲ್ಲ, ಅದೇ ಚಂದ್ರದ್ರೋಣದ ಸಾಲಲ್ಲಿ ಬರುವ ಮುಳ್ಳಯ್ಯನಗಿರಿ. ದತ್ತಪೀಠದಿಂದ ಹೊರಟ ನಮ್ಮನ್ನ ಜಿಟಿ ಜಿಟಿ ಮಳೆ ಹಾಗೂ ಶೋಲಾ ಕಾಡುಗಳು ಸ್ವಾಗತಿಸ್ತಾ ಇದ್ವು. ಹೆಮ್ಮೆಯಿಂದ ಎದೆಯುಬ್ಬಿಸಿ ನಿಂತಂತೆ ಕಾಣ್ತಾ ಇದ್ದ ಆ ಪರ್ವತಗಳನ್ನು ಸೀಳುಕೊಂಡು ಸಾಗ್ತಾ ಇದ್ದ ರಸ್ತೆ ನಮ್ಮ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇತ್ತು. ಸಾಮಾನ್ಯವಾಗಿ ನಾವು ಈ ಹಾದಿಯಲ್ಲಿ ಬರ್ತಲೇ ಇರ್ತೀವಿ. ನಮ್ಮ ಮಕ್ಕಳನ್ನು ಕೂಡ ದತ್ತಪೀಠಕ್ಕೆ, ಮುಳ್ಳಯ್ಯನಗಿರಿಗೆ, ಕುದುರೆಮುಖ, ಕೆಮ್ಮಣ್ಣುಗುಂಡಿ ಇಂಥ ಸಾಕಷ್ಟು ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಅಂದುಕೊಂಡಿರ್ತೀವೋ ಆ ಡೆಸ್ಟಿನೇಷನ್ ತಲುಪೋ ಕಡೆಗೆ ನಮ್ಮ ಗಮನ ಇರುತ್ತೆ ಹೊರತು ಆ ಹಾದಿಯಲ್ಲಿ ಉದ್ದಕ್ಕೂ ಇರೋ ಬೆಟ್ಟಗಳ ಸಾಲು, ಆ ಪ್ರಕೃತಿಯ ಸೌಂದರ್ಯವನ್ನು ಹೇಗೆ ಸವಿಬೇಕು ಅನ್ನೋದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದೇ ಇಲ್ಲ. ಪ್ರಕೃತಿಯನ್ನು ಪ್ರೀತಿಸೋದು ನಮಗೆ ಬಾರದೇ ಇದ್ರೆ, ಅದರ ಮಹತ್ವವನ್ನು ನಾವು ಮುಂದಿನ ತಲೆಮಾರುಗಳಿಗೆ ಅರ್ಥ ಮಾಡಿಸದೇ ಇದ್ರೆ ಈ ಸಂಪತ್ತನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಅನ್ನೋದು ಎಷ್ಟು ನಿಜಾನೋ, ನಮ್ಮ ಮಕ್ಕಳು ಅಂದ್ರೆ ಮುಂದಿನ ತಲೆಮಾರಿನ ಜನ ಒಂದು ಸೂಕ್ಷ್ಮತೆಯನ್ನು ಕಳ್ಕೊಂಡು ಯಂತ್ರಗಳ ಥರ ತಯಾರಾಗಿ ಹೋಗೋ ಅಪಾಯ ಇರುತ್ತೆ ಅನ್ನೋದು ಕೂಡ ಅಷ್ಟೇ ನಿಜ. ಈಗಾಗಲೇ ಮಕ್ಕಳು ಮನುಷ್ಯರ ಜೊತೆ ಮಾತಾಡೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಅವರು ಮೊಬೈಲು, ಸೋಷಿಯಲ್ ಮೀಡಿಯಾಗಳು, ವಿಡಿಯೋ ಗೇಮುಗಳ ಜೊತೆ ಕಳೆದಷ್ಟು ಅಕ್ಕಪಕ್ಕದಲ್ಲಿರೋ ಮನುಷ್ಯರ ಜೊತೆ ಕಳೀತಾ ಇಲ್ಲ, ಬೆರೀತಾ ಇಲ್ಲ. ಇನ್ನು ನಾವು ಪ್ರವಾಸ ಬಂದಾಗ ಕೂಡ ಮಕ್ಕಳು ಮಾತಾಡದೇ ಇರಲಿ, ಅವರು ಪ್ರಶ್ನೆ ಕೇಳದೇ ಇರಲಿ ಅಂತ ಅವ್ರ ಕೈಗೆ ಮೊಬೈಲ್ ಕೊಟ್ಟು ವಿಡಿಯೋ ಗೇಮ್ ಮಾಡೋದಕ್ಕೆ ಬಿಟ್ಟು ಬಿಟ್ರೆ ಅವರು ಪರಿಸರದ ಪಾಠನ ಹೇಗೆ ಕಲಿಬೇಕು? ಸೊ ನೀವು ಎಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಹೋದರೂ ಮೊದಲು ನಿಮ್ಮ ಮೊಬೈಲ್ಗಳನ್ನು ನೀವು ಹೆಚ್ಚು ಬಳಸೋದನ್ನು ಬಿಟ್ಟುಬಿಡಿ. ಮಕ್ಕಳನ್ನು ಮಾತಾಡಿಸ್ತಾ, ಅವರಿಗೆ ಪ್ರಕೃತಿಯ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ, ಆ ಸೌಂದರ್ಯವನ್ನು ಹೇಗೆ ಅನುಭವಿಸಬೇಕು ಅನ್ನೋದನ್ನು ಅವರಿಗೆ ಕಲಿಸ್ತಾ ಅವರನ್ನು ಕರ್ಕೊಂಡು ಹೋಗಿ ನೋಡಿ. ಆ ಅನುಭವವೇ ಒಂದು ಅದ್ಭುತ ಅಂತ ನಿಮಗೆ ಅನ್ನಿಸದೇ ಇದ್ರೆ ಆಗ ಕೇಳಿ. ಇನ್ನು ಆ ಶೋಲಾ ಕಾಡುಗಳ ಬಗ್ಗೆ, ಆ ಪರ್ವತದ ಮೇಲೆ ಯಾರೋ ಹಸಿರನ್ನ ಹಾಸಿದಾರೇನೋ ಅನ್ನೋ ಹಾಗೆ ಕಾಣುವ ಹುಲ್ಲುಗಾವಲುಗಳ ಬಗ್ಗೆ, ಅವು ಆ ಪರ್ವತ ಕುಸಿಯದ ಹಾಗೆ ಈ ಭೂರಮೆಯನ್ನ ಕಾಪಾಡುವ ಕವಚದಂತೆ ಕೆಲಸ ಮಾಡೋ ರೀತಿಯ ಬಗ್ಗೆ, ಕಾಡು, ಅಲ್ಲಿನ ಜೀವ ಸಂಕುಲದ ಮಹತ್ವದ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸೋದನ್ನ ನಾವು ಬಿಟ್ಟಿರೋದ್ರಿಂದಲೇ ಬಹುಶಃ ಬೆಟ್ಟಗಳ ಮೇಲೆ, ಕಾಡುಗಳಲ್ಲಿ ಇವತ್ತು ಪ್ಲಾಸ್ಟಿಕ್ನ ರಾಶಿ, ನೀರಿನ ಬಾಟಲುಗಳು, ಹೆಂಡದ ಬಾಟಲಿಗಳು, ಗಾಜಿನ ಚೂರುಗಳು ಬಂದು ಬೀಳೋದಕ್ಕೆ ಕಾರಣ ಆಗ್ತಾ ಇವೆಯೇನೋ ಅಂತ ಅಂದ್ಕೊಳ್ತಾ ಇರುವಾಗಲೇ ನಮ್ಮ ಕಾರು ಮತ್ತೆ ಪರ್ವತವೊಂದನ್ನು ಏರ್ತಾ ಇತ್ತು. ಅಲ್ಲೊಂದು ಬೋರ್ಡ್ ಇತ್ತು, ಮುಳ್ಳಯ್ಯನಗಿರಿ ಅಂತ ಅದರ ಮೇಲೆ ಬರೆದಿತ್ತು. ಗೆಳೆಯರೆ, ಮುಳ್ಳಯ್ಯನಗಿರಿಗೆ ನಾವು ಬಂದಿಳಿದಾಗ ಆಹ್ಲಾದಕರ ವಾತಾವರಣ ಇತ್ತು. ಹೀಗಾಗಿ ಆ ಪರ್ವತದ ತುದಿಗೆ ನಾವು ಈಸಿಯಾಗಿ ಹತ್ತಿ ಬಿಡಬಹುದು ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿನ 480ಕ್ಕೂ ಅಧಿಕ ಮೆಟ್ಟಿಲುಗಳು ನಮಗೆ ಸವಾಲೆಸಿತಾ ಇದ್ವು. ಕೂತು ಕೂತು ಕೂಚಂಭಟ್ಟ ಅನ್ನೋ ಹಾಗೆ ಆಫೀಸಲ್ಲಿ ಕೂತ್ಕೊಳ್ಳೋದು ಹೆಚ್ಚಾಗಿ ದೇಹಕ್ಕೆ ಕೂಡ ಒಂದು ಸೋಂಬೇರಿತನ ಅನ್ನೋದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಹೀಗಾಗಿ ಪರ್ವತವನ್ನು ಏರುವಾಗ ಆರಂಭದಲ್ಲಿ ಸ್ವಲ್ಪ ಆಯಾಸ ಅನಿಸಿದ್ದು ನಿಜ. ಆದರೆ ಹತ್ತೋದಕ್ಕೆ ಶುರು ಮಾಡಿದ ಕೂಡಲೇ ದೇಹದ ಎಂಜಿನ್ ತಾನಾಗಿ ಚಾರ್ಜ್ ಆಗ್ತಾ ಹೋಗ್ತಾ ಇತ್ತು. ಸ್ನೇಹಿತರೆ, ಸ್ವಲ್ಪ ಬಿಡುವು ಸಿಕ್ತು. ಕರ್ನಾಟಕದ ಅತ್ಯಂತ ಸುಂದರ ತಾಣ ಅಂತ ಕರೆಸಿಕೊಳ್ಳಲ್ಪಡುವ ಪಶ್ಚಿಮ ಘಟ್ಟದ ಕಾಡುಗಳು ಕೈ ಬೀಸಿ ಕರೀತಾ ಇದ್ವು. ನಿಮಗೆ ಗೊತ್ತಿರಲಿ, ಈ ಟೈಮ್ ಇದೆಯಲ್ಲ, ಇದು ಪಶ್ಚಿಮ ಘಟ್ಟದ ಕಾಡುಗಳನ್ನು ನೋಡೋದಕ್ಕೆ ಮತ್ತು ಇಲ್ಲಿಗೆ ಬರೋದಕ್ಕೆ ತುಂಬ ಸುಂದರವಾದ ಮತ್ತು ತುಂಬ ಅದ್ಭುತವಾದ ಕಾಲ ಇದು. ಈ ಸಮಯದಲ್ಲಿ ನೀವು ಬಂದರೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಎಲ್ಲಿ ನೋಡಿದರೂ ಕೂಡ ಹಸಿರೇ ಹಸಿರು ಕಂಗೊಳಿಸ್ತಾ ಇರತ್ತೆ. ಇವತ್ತು ನಾವು ಕರ್ನಾಟಕದಲ್ಲಿ ಅತಿ ಎತ್ತರದ ಪರ್ವತಗಳು ಅಂತ ಕರೆಸಿಕೊಳ್ಳಲ್ಪಡುವ ಮುಳ್ಳಯ್ಯನಗಿರಿ ಇದೆಯಲ್ಲ, ಅದರ ಪೀಕ್ಗೆ ಹೋಗ್ತಾ ಇದ್ದೀವಿ. ಮುಳ್ಳಯ್ಯನಗಿರಿ ಸಮುದ್ರ ಮಟ್ಟದಿಂದ ಸುಮಾರು 1925 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಈ ಮುಳ್ಳಯ್ಯನಗಿರಿಗೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರನ್ನು ನಂಬಿಕೊಂಡು ಬೆಟ್ಟದ ಕೆಳಗೆ ಸಾಕಷ್ಟು ಜನ ಬದುಕನ್ನು ಕೂಡ ಕಟ್ಕೊಂಡಿದ್ದಾರೆ. ಆದರೆ ಈ ಭಾಗಕ್ಕೆ ಬರುವಂಥ ಜನ ಇದ್ದಾರಲ್ಲ, ಅವರು ಇಲ್ಲಿನ ಶುಚಿತ್ವವನ್ನು ಕಾಪಾಡೋ ನಿಟ್ಟಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರ ವರ್ತನೆಗಳು ಹೇಗಿರುತ್ತವೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ತಡ ಮಾಡೋದು ಬೇಡ, ಮುಳ್ಳಯ್ಯನಗಿರಿಯ ಪೀಕ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಹೇಗೆ ಸುಂದರವಾದ ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣುತ್ತೆ ಅನ್ನೋದನ್ನು ಕೂಡ ನಾವೀಗ ನೋಡೋಣ. ಬನ್ನಿ ಹೋಗೋಣ.
ಹೀಗೆ ಮುಳ್ಳಯ್ಯನ ಗದ್ದುಗೆಯನ್ನು ನೋಡೋದಕ್ಕೆ ಅಂತ ನಾವು ಇನ್ನಷ್ಟು ಮೇಲಕ್ಕೆ ಹತ್ತಿದ್ವಿ. ಆ ಪರ್ವತದ ಮೇಲೆ ಕೋಟೆಯ ಥರ ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿರುವ ತಡೆಗೋಡೆಯೊಂದು ನಮ್ಮನ್ನ ಸ್ವಾಗತಿಸ್ತಾ ಇತ್ತು. ಆ ಕಲ್ಲಿನ ಗೋಡೆಗಳ ನಡುವೆ ಬೆಟ್ಟದ ತುತ್ತ ತುದಿಗೆ ಏರಿದ್ದ ನಮ್ಮನ್ನ ಸ್ವಾಗತಿಸಿದ್ದು ಅಲ್ಲಿನ ಮುಳ್ಳಯ್ಯನಗಿರಿ ಬಗೆಗಿನ ಮಾಹಿತಿಯ ಫಲಕ. ಗೆಳೆಯರೆ, ಇಲ್ಲಿ ಜೀವಂತ ಸಮಾಧಿಯಾಗಿರುವ ಮುಳ್ಳಪ್ಪ ಸ್ವಾಮಿಯದ್ದು ಸಿದ್ಧ ಪರಂಪರೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸಿದ್ಧರು ತಮಿಳುನಾಡಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಈ ಪರಂಪರೆಯ ಒಂದಷ್ಟು ಮಂದಿ ಕರ್ನಾಟಕದ ಸಾಕಷ್ಟು ಭಾಗಗಳಿಗೆ ಬಂದಿದ್ದಾರೆ. ಅವರು ಸಿದ್ಧ ವೈದ್ಯದಲ್ಲಿ ಪರಿಣತಿಯನ್ನ ಹೊಂದಿದವರಾಗಿದ್ರು. ಇವತ್ತಿಗೂ ಕೂಡ ತಮಿಳುನಾಡಿನ ಕೆಲ ಭಾಗಗಳಲ್ಲಿ ಈ ಸಿದ್ಧ ವೈದ್ಯ ಪದ್ಧತಿ ಬಳಕೆಯಲ್ಲಿದೆ. ಪ್ರಕೃತಿಯಲ್ಲೇ ಸಿಗೋ ಗಿಡಮೂಲಿಕೆಗಳಿಂದ ಕಲ್ಲಿನಷ್ಟು ಗಟ್ಟಿಯಾದ ವಸ್ತುಗಳನ್ನು ತಯಾರಿಸುವ ರಸಶಾಸ್ತ್ರ ಈ ಸಿದ್ಧ ವೈದ್ಯರಿಗೆ ಗೊತ್ತಿರುತ್ತೆ. ತಮಿಳುನಾಡಿನ ಪಳನಿಯಲ್ಲಿರುವ ಮೂರ್ತಿಯನ್ನ 18 ರೀತಿಯ ಗಿಡಮೂಲಿಕೆಗಳನ್ನು ಬಳಸಿ ನವಪಾಷಾಣವನ್ನು ತಯಾರಿಸಿ ಅದರಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ. ಅದನ್ನು ಸಿದ್ಧಗೊಳಿಸಿರೋದು ಕೂಡ ಇದೇ ಸಿದ್ಧ ಪರಂಪರೆಯ ಸಾಧುಗಳು. ಇಂಥ ಸಿದ್ಧ ಪರಂಪರೆಯ ಸಾಧು ಪುರುಷ ಮುಳ್ಳಪ್ಪ ಇಲ್ಲಿಗೆ ಬಂದು ಸಾಧನೆಯಲ್ಲಿ ತೊಡಕೊಂಡ್ರು ಅನ್ನೋದು ಇಲ್ಲಿನ ಜನರ ನಂಬಿಕೆ. ಸ್ನೇಹಿತರೆ, ನಾನೀಗ ಮುಳ್ಳಯ್ಯನಗಿರಿಯ ಪೀಕಲ್ಲಿದ್ದೀನಿ. ಈ ಜಾಗಕ್ಕೆ ಮುಳ್ಳಯ್ಯನಗಿರಿ ಅಂತೇಳಿ ಹೆಸರು ಬರೋದಕ್ಕೆ ಕೂಡ ಒಂದು ಕಾರಣ ಇದೆ. ತುಂಬ ಹಿಂದೆ, ಅಂದರೆ ಸುಮಾರು ಒಂದು 950 ವರ್ಷಗಳ ಹಿಂದೆ ಮುಳ್ಳಪ್ಪ ಅಂಥೇಳಿ ಒಬ್ಬರು ಸಂತರಿದ್ದರು. ಅವರು ಕೆಳಗಡೆ ಇರುವಂಥ ಒಂದು 4 ತಂತಿ ಮಠ ಅನ್ನೋ ಕಡೆ ತಪಸ್ಸಿಗೆ ಕೂತ್ರಂತೆ. ಅಲ್ಲಿ ಅವರಿಗೆ ಆ ತಪಸ್ಸು ಮಾಡೋದಕ್ಕೆ ಯಾಕೋ ವಾತಾವರಣ ಸರಿ ಇದೆ ಅಂತ ಅನ್ನಿಸ್ಲಿಲ್ಲ. ಪದೇ ಪದೇ ಅವರಿಗೆ ಅಲ್ಲಿ ತಪಸ್ಸಿಗೆ ಕೂತಾಗ, ಧ್ಯಾನಕ್ಕೆ ಕೂತಾಗ ಒಂಥರ ಡಿಸ್ಟರ್ಬ್ ಆಗೋದಕ್ಕೆ ಶುರು ಆಗ್ತಾಯಿತ್ತು. ಹೀಗಾಗಿ ಇದಕ್ಕಿಂತಲೂ ಪ್ರಶಸ್ತವಾದ ಸ್ಥಳ ಬೇರೆ ಯಾವುದಾದ್ರೂ ಇದೆಯಾ ಅನ್ನೋದನ್ನು ಅವರು ಹುಡುಕೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದು ಸರ್ಪ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂತಂತೆ. ಅವರನ್ನು ಕರ್ಕೊಂಡು ಬಂದು ಇಲ್ಲಿಗೆ ಜಾಗ ತೋರಿಸ್ತು. ಈ ಜಾಗದಲ್ಲಿ ನೀನು ತಪಸ್ಸು ಮಾಡು ಅಂಥೇಳಿ ಅವರಿಗೊಂದು ಆದೇಶ ಆದಂಗಾಯಿತು. ಅದಾದಮೇಲೆ ಅವರಿಲ್ಲಿ ತಪಸ್ಸಿಗೆ ಕೂತ್ಕೊಂಡ್ರು. ಸಾಕಷ್ಟು ವರ್ಷಗಳ ಕಾಲ ಮುಳ್ಳಪ್ಪಜ್ಜ ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಆ ತಪಸ್ಸು ಮಾಡ್ತಾ ಮಾಡ್ತಾ ಅವರಿಲ್ಲಿ ಸಮಾಧಿ ಕೂಡ ಆಗ್ತಾರೆ. ಅದು ಜೀವಂತ ಸಮಾಧಿ. ಒಬ್ಬರು ಸಂತರು ಬೆಟ್ಟದ ಮೇಲೆ ಬಂದು ಕೂತು ತಪಸ್ಸು ಮಾಡೋದಕ್ಕೆ ಶುರು ಮಾಡಿದಾಗ ಸಹಜವಾಗಿ ಅಕ್ಕಪಕ್ಕದ ಹಳ್ಳಿಯ ಜನ ಕೂಡ ಇಲ್ಲಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಇವ್ರಿಗೇನು ಬೇಕೋ ಆ ಚಿಕ್ಕ ಪುಟ್ಟ ಸಹಾಯಗಳನ್ನು, ಆಹಾರವನ್ನು ಅವರು ತಂದು ಕೊಡೋದಕ್ಕೆ ಶುರು ಮಾಡ್ತಾರೆ. ಆನಂತರ ಇವರಲ್ಲಿ ಜೀವಂತ ಸಮಾಧಿ ಆದಮೇಲೆ ಇಲ್ಲಿಗೆ ಬರೋ ಜನರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಮಠಕ್ಕೆ ಒಂದು ಭಕ್ತರು ಶುರು ಆಗ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗ ಮುಳ್ಳಪ್ಪಜ್ಜ ಜೀವಂತ ಸಮಾಧಿಯಾದಂಥ ಜಾಗ. ಇದನ್ನು ಇಟ್ಟುಕೊಂಡು ಮುಂದೆ ಒಂದು ಚಿಕ್ಕದೊಂದು ಮಂದಿರದ ರೂಪದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಅಲ್ಲೊಂದು ಶಿವಲಿಂಗದ ಪ್ರತಿಷ್ಠಾಪನೆ ಕೂಡ ಆಗಿದೆ. ಅಲ್ಲಿ ದಿನನಿತ್ಯ ಪೂಜೆ ಆಗುತ್ತೆ. ಒಂದು 4 ಜನ ಆ ದೇವಸ್ಥಾನವನ್ನು ಮತ್ತು ಈ ಗದ್ದಿಗೆಯನ್ನು ನೋಡ್ಕೊಳ್ಳೋದಕ್ಕೆ ಅರ್ಚಕರು ಕೂಡ ಇದ್ದಾರೆ. ಪಾಪ ಅವರು ವಾರ ಪೂರ್ತಿ ಇಲ್ಲಿರ್ತಾರೆ. ವಾರಕ್ಕೊಂದು ಸರಿ ಕೆಳಗೆ ಹೋಗ್ತಾರೆ. ಅವರಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ತಗೊಂಡು ಬರ್ತಾರೆ. ಆಮೇಲೆ ವಾರ ಪೂರ್ತಿ ಇಲ್ಲೇ ಇರ್ತಾರೆ. ಈಗ ನಾವು ನಿಂತಿದ್ದೀವಲ್ಲ, ಇಲ್ಲಿ ನೋಡಿ, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇಲ್ಲಿದೆ. ಶ್ರೀ ಗುರು ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿಯವರ ಮಠ ಅಂತ. ಇಲ್ಲಿ ಮಠ ಅಂತ ಅಂದ ಕೂಡಲೇ ಇಲ್ಲೇನೋ ಮಠ ಇದೆ ಅಂತಲ್ಲ, ಇದೊಂದು ಗದ್ದುಗೆ. ಇದು ಈ ಗದ್ದುಗೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಜೀವಂತ ಸಮಾಧಿ ಆದಂಥ ಸ್ಥಳದಲ್ಲಿ ಒಂದು ಗದ್ದುಗೆ ಕಟ್ಟಿದ್ದಾರೆ. ಅದಕ್ಕೊಂದು ದೇವಸ್ಥಾನವನ್ನು ಆನಂತರ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ದೇವಸ್ಥಾನದ ಪೂಜೆ ನೋಡ್ಕೊಳ್ಳುವಂಥ ಅರ್ಚಕರು ಉಳ್ಕೊಳ್ಳೋದಕ್ಕೆ ಒಂದು ಚಿಕ್ಕ 1-2 ಕೊಠಡಿಗಳನ್ನು ಕಟ್ಟಿದ್ದಾರೆ. ಇದು ಸುಮಾರು 6317 ಅಡಿ ಎತ್ತರದಲ್ಲಿದೆ. 6317 ಅಡಿ ಎತ್ತರಕ್ಕೆ ಅವರು ಬಂದು ಇಲ್ಲಿ ತಪಸ್ಸಿಗೆ ಕೂತ್ಕೊಂಡ್ರು ಅಂದರೆ ಅವತ್ತಿಗೆ ಇವತ್ತೇನೋ ಜನ ಬರ್ತಾ ಇದ್ದಾರೆ. ಅವತ್ತಿಗೆ ಇದು ನಿರ್ಜನವಾದ ಪ್ರದೇಶ ಆಗಿತ್ತು ಮತ್ತು ಇಲ್ಲಿ ಏನೂ ಇರಲಿಲ್ಲ. ಈ ಜಾಗದಲ್ಲಿ ಅವರು ತಪಸ್ಸಿಗೆ ಕೂತ್ಕೊಂಡ್ರು. ಇಲ್ಲಿ ಅವರು ಅನುಷ್ಠಾನವನ್ನು ಮಾಡಿದರು. ಸಾಮಾನ್ಯವಾಗಿ ಯಾವಾಗಲೂ ಕೂಡ ತುಂಬ ಎತ್ತರದ ಪ್ರದೇಶಗಳಲ್ಲಿ ಸಾಧು ಸಂತರು ಬಂದು ಕೂತ್ಕೊಳ್ಳೋದು ಒಂದು ಪದ್ಧತಿ ಇತ್ತು. ನಿಮಗೆ ನಮ್ಮ ದೇವಸ್ಥಾನಗಳನ್ನು ನೋಡಿದಾಗಲೂ ಕೂಡ ಎತ್ತರದ ದೇವಸ್ಥಾನಗಳನ್ನು, ಬೆಟ್ಟಗಳ ಮೇಲೆ ಯಾಕೆ ದೇವಸ್ಥಾನಗಳನ್ನು ಕಟ್ತಾರೆ ಅಂದರೆ ಆ ದೇವಸ್ಥಾನಗಳು ಸಾಧನೆಯ ಕೇಂದ್ರಗಳಾಗಿರುತ್ತವೆ. ಜನರಿಂದ ದೂರ ಇರುತ್ತವೆ. ಯಾವ ಡಿಸ್ಟರ್ಬೆನ್ಸು ಅಲ್ಲಿರೋದಿಲ್ಲ ಅನ್ನೋ ಕಾರಣಕ್ಕೆ ತುಂಬ ಎತ್ತರದಲ್ಲಿ ದೇವಸ್ಥಾನಗಳನ್ನು ಕಟ್ತಾರೆ. ಹಾಗೆ ಇಲ್ಲಿ ದೇವಸ್ಥಾನ ಏನು ಕಟ್ಟಿರಲಿಲ್ಲ. ಅವರೊಂದು ಚಿಕ್ಕದೊಂದು ಗುಡಿಸಲು ಥರ ಮಾಡಿಕೊಂಡು ಇಲ್ಲಿ ಧ್ಯಾನಕ್ಕೆ ಕೂತಿದ್ರು. ಆ ಗೋಪುರದ ಮೇಲೆ ಅವರು ಧ್ಯಾನಕ್ಕೆ ಕೂತಂಥ ಜಾಗದಲ್ಲೇ ಅವರು ಎಲ್ಲಿ ಸಮಾಧಿ ಆದರೂ ಜೀವಂತವಾಗಿ ಆ ಸಮಾಧಿ ಆದಂಥ ಸ್ಥಳದಲ್ಲಿ ಒಂದು ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ನಂಬಿಕೆಗಳೇ ನಮ್ಮ ಸಾಕಷ್ಟು ಸ್ಥಳಗಳನ್ನು ಇವತ್ತು ನಾಶವಾಗದ ಹಾಗೆ ಉಳಿಸ್ಕೊಂಡು ಬರ್ತಾ ಇವೆ. ಮುಳ್ಳಯ್ಯನಗಿರಿ ಅದ್ಭುತವಾದ ಸ್ಥಳ. ಅದರಲ್ಲೂ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮುಳ್ಳಯ್ಯನಗಿರಿಯನ್ನು ನೋಡೋದು ನಿಜಕ್ಕೂ ಒಂದು ಅವಿಸ್ಮರಣೀಯವಾದ ಅನುಭವವನ್ನು ಕೊಡುತ್ತೆ. ಯಾಕೆಂದ್ರೆ ಸೆಪ್ಟೆಂಬರ್ ವರೆಗೆ ಅಲ್ಲಿ ನಿರಂತರವಾಗಿ ಮಳೆ ಅನ್ನೋದಿದ್ದೇ ಇರುತ್ತೆ. ಒಂದ್ ವೇಳೆ ನೀವು ಅಲ್ಲಿಗೆ ಸೆಪ್ಟೆಂಬರ್ಗೂ ಮೊದಲು ಹೋದ್ರೆ ಮಳೆಯ ಅನುಭವವನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹೊರತು ಪ್ರಕೃತಿಯ ಮಡಿಲನ್ನ ಕರ್ನಾಟಕದ
ಎತ್ತರದ ಪ್ರದೇಶದಲ್ಲಿ ನಿಂತು ಕಣ್ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಅಲ್ಲಿಗೆ ಹೋದ್ರೆ ಪ್ರಕೃತಿಯಲ್ಲಿನ ಹಸಿರ ಸೊಬಗನ್ನ ಕಣ್ ತುಂಬಿಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಚಂದ್ರದ್ರೋಣ ಪರ್ವತಗಳ ಸಾಲು ಕೂಡ ನಿಮ್ಮ ಮನಸೂರೆಗೊಳ್ಳುತ್ತೆ. ಸ್ನೇಹಿತರೆ, ನೀವು ಬಾಬಾ ಬುಡನಗಿರಿ ಅಂತ ಕರೆಸಿಕೊಳ್ಳಲ್ಪಡುವ ದತ್ತಪೀಠವನ್ನೂ ನೋಡಿರ್ತೀರಿ, ಮುಳ್ಳಯ್ಯನಗಿರಿಯನ್ನು ಕೂಡ ನೋಡಿರ್ತೀರಿ. ದತ್ತಪೀಠಕ್ಕೂ ಮುಳ್ಳಯ್ಯನಗಿರಿಗೂ ಒಂದು ತುಂಬ ದೊಡ್ಡ ವ್ಯತ್ಯಾಸ ಇದೆ. ಅಲ್ಲಿ ಏನು ಅಂದರೆ, ಬಾಬಾ ಬುಡನ್ಗಿರಿ ಅನ್ನೋ ದರ್ಗಾಕ್ಕೆ ಬರ್ತಾರಲ್ಲ ಜನ, ಅವರು ಅಲ್ಲಿ ಯಾವ ಶುಚಿತ್ವವನ್ನು ಪಾಲಿಸೋದಕ್ಕೆ ಹೋಗೋದಿಲ್ಲ. ಚಂದ್ರದ್ರೋಣಗಿರಿಗೆ ಹೋದರೆ ನಮಗೆ ವಿಪರೀತ ಪ್ರಮಾಣದ ಗಲೀಜು, ಪ್ಲಾಸ್ಟಿಕ್ಕು, ಎಲ್ಲಂದರಲ್ಲಿ ತಿಂದೆಸ್ದಂಥ ಆಹಾರ ಪದಾರ್ಥಗಳು ಇವೆಲ್ಲ ಕೂಡ ನಮಗಲ್ಲಿ ಕಾಲಿಗೆ ಸಿಗುತ್ತವೆ. ಮತ್ತು ತುಂಬ ಆ ಪರಿಸರವನ್ನು, ಶುಚಿತ್ವವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ತುಂಬ ವೈಫಲ್ಯ ಕೂಡ ಅಲ್ಲಿ ಕಾಣುತ್ತೆ. ಆದರೆ ಇಲ್ಲಿ ನಮಗೆ ಆ ಪರಿಸ್ಥಿತಿ ನೋಡೋದಕ್ಕೆ ಸಿಗೋದಿಲ್ಲ. ನೀವು ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ, ಪಾರ್ಕಿಂಗ್ ಪ್ಲೇಸಿಂದ ನೀವು ಮೇಲಕ್ಕೆ ಬರೋದಕ್ಕೆ ಶುರು ಮಾಡಿದರೆ ಈ ಬೆಟ್ಟದ ಮೇಲಕ್ಕೆ ಬರ್ತಾ ಬರ್ತಾ ಎಲ್ಲೂ ಕೂಡ ಗಲೀಜು ಮಾಡಿರೋದಾಗಲಿ, ಪ್ಲಾಸ್ಟಿಕ್ ಹಾಕಿರೋದಾಗಲಿ ಈ ಥರದ್ದು ನಮಗಿಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಆ ಕಾರಣಕ್ಕೆ ಇಲ್ಲಿಗೆ ಬರುವಂಥ ಪ್ರವಾಸಿಗರೇನಿದ್ದಾರೆ ಅವರನ್ನು ನಾವು ಅಭಿನಂದಿಸಬೇಕಾಗತ್ತೆ. ಇಲ್ಲಿನ ಪರಿಸರ, ಇಲ್ಲಿನ ಶುಚಿತ್ವ ಮುಂದೆ ಕೂಡ ಹೀಗೆ ಕಾಪಾಡ್ಕೊಂಡು ಹೋಗುವಂಥ ಕೆಲಸ ಆಗಲಿ ಅಂತ ಕೇಳೋಣ. ನಾನಿಲ್ಲಿ ಕೂತಿದ್ದೀನಿ, ಸುಂದರವಾದ ಪರಿಸರ. ಈಗಾಗಲೇ ಇಲ್ಲಿ ಮಳೆ ಕೂಡ ಜಿಟಿ ಜಿಟಿ ಮಳೆ ಶುರುವಾಗಿದೆ, ತುಂಬ ಅದ್ಭುತವಾಗಿದೆ. ನೀವು ಕೂಡ ಇಲ್ಲಿಗೆ ಬಂದರೆ, ಈ ಸಮಯದಲ್ಲಿ ಇಲ್ಲಿಗೆ ಬಂದರೆ ನಿಜಕ್ಕೂ ಈ ಜಾಗನ ನೀವು ಎಂಜಾಯ್ ಮಾಡ್ತೀರಾ. ಹೀಗೆ ನಾವು ಚಂದ್ರದ್ರೋಣದಿಂದ ಕೆಳಗಿಳಿಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಇಷ್ಟು ಬೇಗ ಹೋಗಬೇಡಿ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ ಅಂತ ಹೇಳ್ತಾ ಇದೆಯೇನೋ ಅನ್ನೋ ಹಾಗೆ ಅಲ್ಲಿ ಧೋ ಅಂತ ಒಂದು ಮಳೆ ಶುರುವಾಗೇ ಹೋಯ್ತು. ನಮಗೆ ಕ್ಯಾಮರಾಗಳು ನೆಂದು ಹೋಗಿಬಿಟ್ಟಾವು ಅನ್ನೋ ಆತಂಕ. ಆದ್ರೆ ಮಳೆಯನ್ನ ಬೆಟ್ಟದ ಮೇಲೆ ಅನುಭವಿಸೋ ಸುಖಕ್ಕೆ ಮೈ ಮತ್ತು ಮನಸ್ಸುಗಳೆರಡನ್ನು ತೆರೆಕೊಂಡು ಮಳೆ ನಿಂತ ನಂತರ ಅಲ್ಲಿಂದ ಕೆಳಗಿಳಿದು ಬಂದ್ರೆ ಎಲ್ಲ ಸುಸ್ತು ಮಾಯವಾಗಿ ಏನೋ ಒಂಥರ ಆಹ್ಲಾದ. ಇಲ್ಲಿ ತುಂಬಿಕೊಂಡ ಎನರ್ಜಿ ಇನ್ನು 3-4 ತಿಂಗಳುಗಳಿಗೆ ಸಾಕಾಗಲೂಬಹುದು. ಬೆಂಗಳೂರಿನ ಅದೇ ಯಾಂತ್ರಿಕ ಜೀವನ ಸ್ರವಂತಿಯಲ್ಲಿ ಕಳೆದು ಹೋಗೋ ಬದುಕುಗಳಿಗೆ ಆಗಾಗ ಪ್ರಕೃತಿಯ ಸಾನ್ನಿಧ್ಯ ತುಂಬಾ ಬೇಕಾಗತ್ತೆ. ಆದ್ರೆ ಆ ಪ್ರಕೃತಿಯನ್ನ ನಾವು ಉಳಿಸ್ಕೊಳ್ಳದೆ ಇದ್ರೆ ನಮ್ಮ ಮುಂದಿನ ತಲೆಮಾರು ಇದನ್ನೆಲ್ಲ ಅನುಭವಿಸೋದಕ್ಕಾದರೂ ಹೇಗೆ ಸಾಧ್ಯ ಅಲ್ವಾ? ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.